ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡಿನಲ್ಲಿ ನಾವು ಹೂಡಿಕೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಹೂಡಿಕೆ ಅಂದರೆ ಇದನ್ನು ಪ್ರತಿಯೊಬ್ಬರು ಕೂಡ ಒಂದು ಸಂಪಾದನೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಮನೇಲಿ ತಗೊಂಡೋಗಿ ಇಡಲ್ಲ. ಅದನ್ನು ಬ್ಯಾಂಕ್ SB ಅಕೌಂಟ್ ಇರ್ಬೋದು, ಫಿಕ್ಸ್ಡ್ ಡೆಪಾಸಿಟ್ ಇರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳ SIP ನಲ್ಲಿರ್ಬೋದು, ಅಥವಾ ರಿಯಲ್ ಎಸ್ಟೇಟ್ನಲ್ಲಿರ್ಬೋದು. ಹೀಗೆ ನಾನಾ ಅಸೆಟ್ಗಳಲ್ಲಿ ಅದನ್ನು ಇನ್ವೆಸ್ಟ್ ಮಾಡ್ತಾರೆ. ಹಾಗಾದರೆ ಈ ಹೂಡಿಕೆಯ ವಿಧಾನಗಳು ಹೇಗಿರುತ್ತೆ, ಅದನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ, ಅದು ಹೇಗೆ ನಮ್ಮನ್ನು ಶ್ರೀಮಂತರನ್ನಾಗಿಸುತ್ತೆ ಇತ್ಯಾದಿ ವಿಚಾರಗಳನ್ನು ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಇವತ್ತು ಹಣಕಾಸು ಅಂಕಣಕಾರರಾದ ಶ್ರೀಧರ್ ಬಾಣಾವರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮವನ್ನು ಬರಮಾಡಿಕೊಳ್ಳೋಣ. ನಮಸ್ಕಾರ ಶ್ರೀಧರ್. ಅಂದ ಹಾಗೆ ಈ ಪ್ರತಿಯೊಬ್ಬರು ಕೂಡ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಸಂಪಾದನೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಹೂಡಿಕೆ ಮಾಡ್ತಾರೆ. ಸೊ ಹಾಗಾಗಿ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೈಡೆನ್ಸ್ ಕೊಡ್ತೀರಾ ಅಂತ? ಖಂಡಿತ. ಈಗ ಜೀವನದಲ್ಲಿ ಒಂದು ಗಳಿಕೆ ಒಂದು ಮಟ್ಟ ಬಂದ ಮೇಲೆ ನಾವು ಮುಂದಿನ ಹಂತದಲ್ಲಿ ನಾವು ಅದರಲ್ಲಿ ಎಷ್ಟು ಸಾಧ್ಯ ಅಷ್ಟು ಉಳಿತಾಯ ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಎಷ್ಟು ಉಳಿತಾಯ ಮಾಡಬೇಕು, ಈ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದು ಸ್ವಲ್ಪ ಕಷ್ಟನೇ. ಆದರೆ ನಮ್ಮ ಬರೋ ಆದಾಯ ಮತ್ತು ಈ ಆದಾಯನ ಒಂದು ಎರಡು ರೀತಿಯಲ್ಲಿ ವರ್ಗೀಕರಿಸ್ಕೋಬೋದು. ಒಂದು ನಿಶ್ಚಿತ ಆದಾಯ, ಒಂದು ಅನಿಶ್ಚಿತ ಆದಾಯ. ಎಲ್ಲರಿಗೂ ಸಂಬಳ ಬರೋ ನೌಕರಿ ಅಂತೂ ಖಂಡಿತ ಇರೋದಿಲ್ಲ, ಆಯಿತಾ. ಖಾಸಗಿ ಕೆಲಸ ಮಾಡೋರಿಗೆ ಮತ್ತು ವೃತ್ತಿಪರರಿಗೆ ಅವರಿಗೆ ಯಾವಾಗಲೋ ಒಂದು ಸರಿ ಬಂಪರ್ ಹಣ ಬರುತ್ತೆ ಹೊರತು ನಿರಂತರವಾಗಿ ತಿಂಗಳ 1ನೇ ತಾರೀಕು ಅವರ ಅಕೌಂಟಿಗೆ ಖಂಡಿತ ಜಮಾ ಆಗೋದಿಲ್ಲ. ಈ ನಿಶ್ಚಿತ ಮತ್ತು ಅನಿಶ್ಚಿತ ಆದಾಯಗಳನ್ನು ನಾವು ಮೊದಲು ಗಮನಿಸ್ಕೊಳ್ಬೇಕಾಗುತ್ತೆ. ಇವರು ಇಬ್ಬರಿಗೂ ಬೇರೆ ಬೇರೆ ಕ್ರಮದ ಉಳಿತಾಯ ಮತ್ತು ಹೂಡಿಕೆಗಳನ್ನು ನಾವು ಯೋಚಿಸ್ಕೊಡ್ಬೇಕಾಗುತ್ತದೆ. ಈಗ ನಿಶ್ಚಿತ ಆದಾಯದವ್ರಿಗೆ ಸಾಧಾರಣವಾಗಿ ಈಗ ಕ್ಯಾಶಲ್ಲಿ ಸಂಬಳ ಕೊಡೋದು ಹೆಚ್ಚು ಕಡಿಮೆ ಎಲ್ಲ ನಿಂತೋಗಿದೆ. ಎಲ್ಲ ಅವರ ತಿಂಗಳ ನಿಶ್ಚಿತ ಆದಾಯ ಸಾಧಾರಣವಾಗಿ ಅವರ ಅಕೌಂಟಿಗೆ ಜಮಾ ಆಗುತ್ತೆ. ಇದು ಒಂದು ಒಳ್ಳೆಯ ಪದ್ಧತಿ. ಯಾಕೆಂದರೆ ನಿಮ್ಮ ಉಳಿತಾಯಕ್ಕೆ ಇದು ಮೊದಲ ಮೂಲಾಧಾರ. ಅಲ್ಲಿಂದ ನೀವು ಹಣವನ್ನು ಆಚೆಗೆ ತೆಗೆದರೆ ಅದು ನಿಮ್ಮ ಹೂಡಿಕೆಗೆ ಅದು ನಿಮಗೆ ಲಭ್ಯವಾಗೋದಿಲ್ಲ, ಅದೆಲ್ಲ ಖರ್ಚಾಗೋ ಥರ ಇರುತ್ತೆ. ಹಾಗಾಗಿ ನೀವು ಒಂದು ನಿಶ್ಚಿತವಾದ ಆದಾಯವನ್ನು, ಈ ಮೂಲತತ್ವ ಇನ್ನೊಂದು ನಮ್ಮ ವೈಯಕ್ತಿಕ ಹಣಕಾಸಲ್ಲಿ ಮೂಲತತ್ವ ಏನು ಹೇಳುತ್ತೆ ಅಂದರೆ, ಖರ್ಚು ಮಾಡಿ ಉಳಿದಿದ್ದನ್ನು ಹೂಡಿಕೆ ಮಾಡುವಂತ ಹೇಳಲ್ಲ. ಇಲ್ಲಿ ಮೊದಲನೇ ಪ್ರಯಾರಿಟಿ ಉಳಿತಾಯ. ನೀನು ಎಷ್ಟು ಉಳಿತಾಯ ಮಾಡಬೇಕೋ ಅದನ್ನು ಮೊದಲು ಉಳಿಸ್ಬಿಟ್ಟು ಉಳಿದಿದ್ದ ಹಣವನ್ನು ನೀನು ಖರ್ಚಿಗೆ ನಿನಗೆ ಕೈ ಎತ್ತಬಹುದು ಅನ್ನೋ ಒಂದು ಮೂಲ ಉದ್ದೇಶವನ್ನು ಪಾಲಿಸಬೇಕಾಗುತ್ತದೆ ಎಲ್ಲರೂ. ಈ ರೀತಿ ಎಷ್ಟು ಉಳಿಸ್ಬಹುದು ಅಂತ ಖರ್ಚುಗಳು ಇರ್ತವೆ. ಖರ್ಚುಗಳು ಮತ್ತು ಮಾಡಿದಷ್ಟು ಖರ್ಚುಗಳಿಗೆ ದಾರಿಗಳಂತೂ ಸಿಕ್ಕಾಪಟ್ಟೆ ಇರ್ತದೆ. ಅಲ್ಲಿ ಯಾವ ಟ್ರಾಫಿಕ್ ಜಾಮು ಆಗೋಲ್ಲ. ನೀವು ಖರ್ಚು ಮಾಡಬೇಕು ಅಂದರೆ ಸೀದಾ ಹೋಗ್ತಾ ಇರ್ಬೋದು. ಈ ಖರ್ಚುಗಳನ್ನು ಒಂದು 3 ವಿಧವಾಗಿ ವಿಂಗಡಿಸ್ಕೊಳ್ಬೋದು. ಒಂದು ಮಾಡಲೇಬೇಕಾದ್ದು, ಅದು ಮಾಡದೇ ಇದ್ದರೆ ನಮ್ಮ ಜೀವನ ನಿರ್ವಹಣೆ ಕಷ್ಟ ಆಗುತ್ತೆ ಅಂತಕ್ಕಂಥ ಒಂದು ಮೊದಲನೇ ಖರ್ಚಿನ ವಿಂಗಡಣೆ ಮಾಡ್ಕೋಬೇಕಾಗುತ್ತೆ. ಅಂದರೆ ಅದು ನಮ್ಮ ಸಾಧಾರಣವಾಗಿ ತಿಂಗಳಿಗೆ ಕೊಡಬೇಕಾದ ಬಿಲ್ಗಳು, ಮನೆಗೆ ಬೇಕಾದ ಗ್ರಾಸರಿಗಳು, ನಮ್ಮ ಟ್ರಾನ್ಸ್ಪೋರ್ಟು, ಇದಿಷ್ಟನ್ನು ಮಾಡಲೇಬೇಕಾಗುತ್ತದೆ. ಇದ್ರದ್ದು ಸಾಮಾನ್ಯವಾಗಿ ಇದಕ್ಕೆ ನಮಗೊಂದು ಅಂದಾಜು ಇರ್ತದೆ, ಇಷ್ಟು ಮಾಡಲೇಬೇಕಾಗತ್ತೆ ಅಂತ. ಅಷ್ಟನ್ನು ಒಂದು ವರ್ಗೀಕರಣ ಮಾಡಿ ಇಟ್ಕೋಬೇಕು. ಅದಕ್ಕಿಂತ ಮುಂಚೆ ನಾನು ಏನು ಹೇಳಿದೆ, ಒಂದು ಉಳಿತಾಯ ಮಾಡೋದನ್ನು ಒಂದು ನಿರ್ಧಾರ ಮಾಡಬೇಕು. ಕನಿಷ್ಠ ಎಲ್ಲರೂ 10% ಉಳಿತಾಯ ಮಾಡಲೇಬೇಕು. 10% ಕನಿಷ್ಠ ಅಂದರೆ ಓಕೆ, ಕನಿಷ್ಠ ಅಂದರೆ ಎಲ್ಲರೂ ಮಾಡಲೇಬೇಕು. ಇನ್ನು ಸ್ವಲ್ಪ ಎರಡನೇ ಕ್ಯಾಟಗರಿ ಖರ್ಚುಗಳನ್ನು ಕಡಿಮೆ ಮಾಡಿದ್ರೆ 15%, 20% ಈ ರೀತಿ ಉಳಿತಾಯ ಮಾಡಬೇಕು. ಈ ಪರ್ಸೆಂಟೇಜು ಸ್ಥಿರವಲ್ಲ. ನಾನು ಶುರುವಿನಲ್ಲಿ 10% ನಾನು ಉಳಿಸ್ತಾ ಇದ್ದರೆ, ಮುಂದಕ್ಕೆ ನನಗೆ ಏನೋ ಒಂದು ಬಡ್ತಿ ಬಂತು, ಇನ್ಕ್ರಿಮೆಂಟ್ ಬಂತು, ಬೋನಸ್ ಬಂತು ಅಂತಂದರೆ ಆ ಹಣವನ್ನೆಲ್ಲ ಸಾಧ್ಯವಾದಷ್ಟು ಇದೇ ರೀತಿ ವರ್ಗೀಕರಣ ಮಾಡಿ ಅದನ್ನು ಕೂಡ ಉಳಿತಾಯ ಮಾಡ್ತಾ ಹೋಗಬೇಕು. ಆದರೆ ಒಂದು ನಿರ್ದಿಷ್ಟವಾಗಿ ನಮ್ಮ ಮೊದಲ ವೇತನ ಅಂದರೆ 1ನೇ ತಾರೀಕು ವೇತನ ಕ್ರೆಡಿಟ್ ಆದಾಗ ಅಲ್ಲಿ ಉಳಿತಾಯವನ್ನು ಬಿಟ್ಟು ಮುಂದಿನ ಹಣವನ್ನು ನಾವು ಖರ್ಚಿಗೆ ತೆಕ್ಕೋಬೇಕಾಗತ್ತೆ. ಇದೊಂದು. ಇನ್ನು ಅನಿಶ್ಚಿತ ಆದಾಯ ಬರೋರಿಗೆ ಏನು ಮಾಡಬೇಕು, ಅವರಿಗೆ ಸ್ವಲ್ಪ ಈ ರೀತಿಯ ಒಂದು ಸಿಸ್ಟಮನ್ನು ಹೇಳೋಕ್ಕಾಗಲ್ಲ. ಅವರು ಅದೇ ರೀತಿ ಅವರು ಪ್ರತಿ ಸರಿ ಅವರ ಆದಾಯ ಬಂದಾಗ ಅವರು ಅದರಲ್ಲಿ
10-15% ಕನಿಷ್ಠವಾಗಿ ಉಳಿಸಿ ಬಾಕಿ ಹಣವನ್ನು ಅವರು ಖರ್ಚು ಮಾಡ್ಕೊಳ್ಳೋ ಒಂದು ಸಿಸ್ಟಮನ್ನು ಮಾಡ್ತಾರೆ. ಅಂದರೆ ಉಳಿತಾಯ ಮಿನಿಮಮ್ ಕನಿಷ್ಠ 10% ಉಳಿತಾಯ ಅಂತೂ ಶುರು ಮಾಡಬೇಕು. ಓಕೆ, ಶುರು ಮಾಡಿಕೊಂಡು ಹೋಗಬೇಕು. ಈ ಥರ ಉಳಿತಾಯ ಮಾಡಿದ ಹಣಗಳು ಈ ಬ್ಯಾಂಕ್ ಅಕೌಂಟಿನ ಒಂದು ಅಡ್ವಾಂಟೇಜ್ ಏನಂದರೆ, ನೀವು ಉಳಿತಾಯಕ್ಕೆ ಆ ಬ್ಯಾಂಕ್ ಅಕೌಂಟಿನ ಮೂಲಕವೇ ನೀವೆಲ್ಲ ಮಾಡ್ಬೋದು. ನೀವು ಬ್ಯಾಂಕ್ನಲ್ಲಿ ಆರ್ ಡಿ ಅಕೌಂಟ್ ಮಾಡಿದ್ರೆ, ತಿಂಗಳ ಇಷ್ಟು ಕಟ್ಟುವಂಥ ಆರ್ ಡಿ ಅಕೌಂಟ್ ಮಾಡಿದ್ರೆ, ಅಲ್ಲಿಂದನೇ ಅಲ್ಲಿ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಹೊರಟೋಗ್ತದೆ. ಈಗ ನೀವು ಮ್ಯೂಚುವಲ್ ಫಂಡ್ಗೆ SIP ಅಂತ ಮಾಡಿದ್ರೆ ಅಲ್ಲಿ ಕೂಡ ಅದು ಬ್ಯಾಂಕ್ಗೆ ನೀವು ಒಂದು ಸರಿ ಮ್ಯಾಂಡೇಟ್ ಕೊಟ್ಟರೆ ಅದರ ಪ್ರಕಾರ ಡಿಡಕ್ಟ್ ಆಗಿ ಹೋಗ್ತದೆ. ನಿಮಗೆ ಅದರ ತಲೆನೋವು ಇರೋದಿಲ್ಲ ಮತ್ತು ನಿಮಗೆ ಅದರಲ್ಲಿ ಅದನ್ನು ಬಳಸ್ಕೋತೀನಿ ಅನ್ನತಕ್ಕಂಥ ಒಂದು ಸೌಲಭ್ಯನೂ ಇರೋದಿಲ್ಲ ನಿಮಗೆ. ಆ ರೀತಿ ಅದು ಹೊರಟೋಗುತ್ತೆ. ಈ ಥರ ಉಳಿಸ್ಕೊಂಡು ಹೋಗಬೇಕು ನೀವು. ಈ ಉಳಿಸಿದ್ದನ್ನು ಕೆಲವರು ಏನು ಮಾಡ್ತಾರೆ, SB ಅಕೌಂಟಲ್ಲಿ ಸ್ವಲ್ಪ ಜಮಾ ಆಗಲಿ, ಒಂದು ವರ್ಷಕ್ಕೆ ಒಂದು ಸ್ವಲ್ಪ ದೊಡ್ಡ ಗಂಟಾದಮೇಲೆ ಯಾವುದಕ್ಕಾರ ಹಾಕೋಣ ಅಂತ ಕೆಲವರು ಯೋಚನೆ ಮಾಡ್ಬೋದು. ಅದು ಒಳ್ಳೆಯದೇ, ಅದೇನಿಲ್ಲ. ಏಕೆಂದರೆ ಸಣ್ಣ ಪುಟ್ಟದನ್ನು ಮಾಡಿದ್ರೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಆದರೆ ನಾನು ಹೇಳಿದ ರೀತಿ ಒಂದು RD ಅಥವಾ SIP ಈ ಮಾರ್ಗ ಅನುಸರಿಸಿದ್ರೆ ಏನಾಗುತ್ತೆ, ಆ ವರ್ಷದ ತನಕ ಕಾಯಬೇಕಾಗಲ್ಲ. ಅಲ್ಲಿ ಒಂದು ಸಣ್ಣ ಪುಟ್ಟ ಬಡ್ಡಿಯ ಲಾಸ್ ಆಗೋ ಚಾನ್ಸಸ್ಗಳಿರುತ್ತೆ. ಅದರಿಂದ ಈ ಮಾಸಿಕವಾಗಿ ಅಥವಾ ತ್ರೈಮಾಸಿಕವಾಗಿ ಹೂಡಿಕೆಗಳನ್ನು ಅಲ್ಲಿಂದ ವಾಲಂಟಿಯರ್ ಆಗಿ ಹೊರಟೋಗೋ ಥರದ್ದು ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಇದು ಒಳ್ಳೆಯದು. ಸರಿ, ಇಷ್ಟು ಮಾಡ್ಕೊಂಡ್ಮೇಲೆ ಈ ಹೂಡಿಕೆ ಎಲ್ಲಿ ಮಾಡಬೇಕು? ಈ ಹೂಡಿಕೆ ಮಾಡಬೇಕಾದ್ರೆ ನಾವು ನಿಮಗೆಲ್ಲ ಜೀವನದ ಗುರಿಗಳು, ಅದನ್ನು ಹೇಗೆ ಸಾಧಿಸಬೇಕು, ಅದಕ್ಕಿರೋ ಕಾಲಾವಧಿ ಎಷ್ಟು, ಇದೆಲ್ಲ ಗೊತ್ತಿರುತ್ತದೆ. ಇದರ ಪ್ರಕಾರ ನೀವು ಹೂಡಿಕೆಗಳನ್ನು ಮಾಡಬೇಕಾಗುತ್ತದೆ. ಈ ಹೂಡಿಕೆಗಳಲ್ಲಿ ನಮ್ಮ ಮೂಲತತ್ವ, ಆ ಹೂಡಿಕೆಗಳಿಗೆ ಏನು ಗುಣಗಳಿರಬೇಕು ಅನ್ನೋದನ್ನು ಮುಖ್ಯವಾಗಿ ನಾವು ಯೋಚಿಸ್ಕೋಬೇಕಾಗುತ್ತೆ. ಕರೆಕ್ಟ್. ಮೊದಲನೇದು ಅತಿ ಮುಖ್ಯವಾದ ಹೂಡಿಕೆಗೆ ಇರಬೇಕಾದ ಗುಣ ಅಂದರೆ ಸುರಕ್ಷತೆ. ನಿಜ, ಸುರಕ್ಷತೆ. ಅದು ನಾನು ಇಟ್ಟಿರೋ ಹಣ ಅಸಲು ಕಡಿಮೆ ಆಗಬಾರ್ದು. ದುಡಿಯೋ ಪ್ರಶ್ನೆ ಬೇರೆ, ಆದರೆ ಅಸಲು ಯಾವತ್ತೂ ಕಡಿಮೆ ಆಗಬಾರ್ದು. ಈ ರೀತಿ ಅದಕ್ಕೆ ಸುರಕ್ಷತೆ ಇರಬೇಕು. ಎರಡನೇದು ದ್ರವ್ಯತೆ. ದ್ರವ್ಯತೆ ಅಂದರೆ ನಾನು ಯಾರೋ ಬೇರೆಯವ್ರಿಗೆ ಅವರು ನನಗೆ ತಿಂಗಳಿಗೆ 10% ಬಡ್ಡಿ ಕೊಡ್ತೀವಿ ಅಂತ ಅವ್ರು ಕೊಟ್ಬಿಟ್ಟೆ, ನನಗೆ ಇವಾಗ ದುಡ್ಡು ಬೇಕಾಗಿದೆ, ಅವ್ರು ನನಗೆ ಕೊಡ್ತಾಯಿಲ್ಲ, ಅವ್ರ ಮನೆ ಹತ್ರ ದಿನ ತಿರುಗ್ತಾ ಇದ್ದೀನಿ. ಇಲ್ಲಿ ದ್ರವ್ಯತೆ ಇಲ್ಲ. ಕರೆಕ್ಟ್. ಅಥವಾ ಇನ್ಯಾವುದೋ ಬಾಂಡ್ಗೆ ಹಾಕ್ಬಿಟ್ಟಿದ್ದೀನಿ ನಾನು, ಆ ಬಾಂಡ್ 10 ವರ್ಷದವರೆಗೂ ನನಗೆ ತೆಗಿಯೋಕ್ಕೆ ಅವಕಾಶ ಇಲ್ಲ. ಆ ಬಾಂಡ್ ತಪ್ಪು ಅಂತ ಹೇಳಲ್ಲ, ಅದು ದುಡಿಯೋ ಲೆಕ್ಕದಲ್ಲಿ ಅದು. ಆದರೆ ದ್ರವ್ಯತೆ ಇರಬೇಕಾಗಿರುತ್ತೆ, ಅದಕ್ಕೆ ದ್ರವ್ಯತೆ ಇರೋದಿಲ್ಲ. ದ್ರವ್ಯತೆಯಿಂದ ಏನಂದರೆ ನನಗೆ ಬೇಕಾದಾಗ ಹಣ ನನಗೆ ಕೈಗೆಟಕಬೇಕು. ಕರೆಕ್ಟ್. ಇದು ದ್ರವ್ಯತೆ. ಎರಡನೇ ಪಾಯಿಂಟ್ ಇದರಲ್ಲಿ. ಮೂರನೇದು ಅದು ಆದಾಯ ಗಳಿಸಬೇಕು. ಇಷ್ಟೆಲ್ಲ ಸುರಕ್ಷತೆ, ನಮ್ಮ ಮನೆಯಲ್ಲಿ ಕಬೋರ್ಡಲ್ಲಿಟ್ಟರೂ ಸುರಕ್ಷಿತವಾಗಿರುತ್ತೆ. ಆಯಿತಾ? ದ್ರವ್ಯತೆ, ನನಗೆ ಬೇಕಾದಾಗ ನಾನು ಬೀರುವಿಂದ ತೊಗೊಂಡು ಖರ್ಚು ಮಾಡ್ಬೋದು, ಅದು ಇರುತ್ತೆ. ಆದರೆ ಪ್ರಯೋಜನ ಏನು? ಅದು ದುಡಿಬೇಕು. ಕರೆಕ್ಟ್. ಆ ಹಣ ಪ್ರತಿದಿನ ಪ್ರತಿಗಳಿಗೆ ಅದು ದುಡಿತಾ ಇರಬೇಕು. ಈ ಎಷ್ಟು ದುಡಿಬೇಕು? ಇದು ಒಂದು ನಿರ್ದಿಷ್ಟವಾದ ನಾವು ಗುರಿಗಳನ್ನು ಮಾತಾಡ್ತೀವಲ್ಲ, ಆ ಗುರಿಗೆ ಇಟ್ಟಿರೋ ಹಣ ಅವತ್ತಿನ ಹಣದುಬ್ಬರದ ಲೆಕ್ಕದಲ್ಲಿ ಬೆಳಿಬೇಕಾಗತ್ತಲ್ಲ, ಆ ಹಣದುಬ್ಬರನ ಮೀರಿ ಇದು ಬೆಳಿಬೇಕು. ಕರೆಕ್ಟ್. ಈಗ ನಮ್ಮ ಸಾಧಾರಣ ದೈನಂದಿನ ಜೀವನ ನಿರ್ವಹಣೆ ಹಣದುಬ್ಬರ ಈಗ 7% ಅಂತ ಮಾತಾಡ್ತೀವಿ ನಾವು. ಕನಿಷ್ಠ ಪಕ್ಷ ನನಗೆ ಇಟ್ಟಿರೋ ಹಣ ನನಗೆ 7% ಹೆಚ್ಚಿನ ವರಮಾನವನ್ನು ನನಗೆ ತಂದು ಕೊಡಬೇಕು. ಕರೆಕ್ಟ್. ಈ ರೀತಿ ಇದು ಹಣದುಬ್ಬರವನ್ನು ಮೀರಿ ನನಗೆ ಆದಾಯ ತಂದು ಕೊಡುವಂಥ ಒಂದು ಇದಿರುತ್ತದೆ. ಕರೆಕ್ಟ್. ಈ ಮೂರು ಮುಖ್ಯವಾದ ಗುಣಗಳು ನಮ್ಮ ಹೂಡಿಕೆಯಲ್ಲಿ ಇರಬೇಕು. ನಿಜ. ಇದು ಮೂರಲ್ಲಿ ಒಂದಿದ್ರೆ ಇನ್ನೊಂದಿಲ್ಲ, ಇನ್ನೊಂದಿದ್ರೆ ಇನ್ನೊಂದಿಲ್ಲ ಅನ್ನೋಂಥದ್ದು ತಪ್ಪಾಗುತ್ತೆ. ಹಾಗೆ ಸುರಕ್ಷತೆ, ದ್ರವ್ಯತೆ ಮತ್ತೆ ಏನು ಆದಾಯ ಬರುವಂಥದ್ದು. ಸೊ ಇದು ಮೂರು ಬಹಳ ಮುಖ್ಯ ಅಂತ ಹೇಳ್ತಾರೆ. ಹಣದುಬ್ಬರ ಮೀರಿದ ಆದಾಯ ಅದನ್ನು ನಮಗೆ ತಂದು ಕೊಡಬೇಕು. ಕರೆಕ್ಟ್. ಈ ರೀತಿ ಮೂರು ಇರ್ತದೆ. ಇದು ಹೂಡಿಕೆಗೆ ಬೇಕಷ್ಟು ದಾರಿಗಳಿವೆ. ಮುಖ್ಯವಾಗಿ ಇವತ್ತಿಗೂ ನಮ್ಮ ಭಾರತದಲ್ಲಿ ಶೇರ್ ಮಾರುಕಟ್ಟೆ ದಿನ ಇಷ್ಟೊಂದು ಡಿಮ್ಯಾಟ್ ಅಕೌಂಟ್ ಓಪನ್ ಆಯಿತು, ಇಷ್ಟು ಜನ ಹೊಸಬರು ಶೇರ್ ಮಾರುಕಟ್ಟೆಗೆ ಬಂತು ಅಂಥೇಳಿ ನಿಮ್ಮ ವಿಶ್ವವಾಣಿಯಲ್ಲಿ ನೀವು ದಿನ ರಿವ್ಯೂ ಹೇಳುವಾಗ ಹೇಳ್ತೀರ, ಆಯಿತಾ? ಆದರೆ ಆದರೂ ಹೆಚ್ಚಿನ ಇವತ್ತು ಹೂಡಿಕೆ ಸಾಧಾರಣವಾಗಿ ಬ್ಯಾಂಕ್ನಲ್ಲಿ ಆಗ್ತಾಯಿದೆ. ಸೊ ಅದು ಬ್ಯಾಂಕಿನ ಹೂಡಿಕೆನ ನಾನು ಎರಡು ಹೇಳಿದ್ನಲ್ಲ, ನಿಮಗೆ ಲಿಕ್ವಿಡಿಟಿ ಮತ್ತು ಸುರಕ್ಷತೆ ಎರಡೂ ಅಲ್ಲಿ ಕವರ್ ಆಗುತ್ತೆ. ಬಟ್ ನಿಮಗೆ ಹಣದುಬ್ಬರ ಮೀರಿದ ಆದಾಯ ಅಲ್ಲಿ ಬರ್ತಾ ಇಲ್ಲ. ಕರೆಕ್ಟ್. ಆಯಿತಾ? ಆಮೇಲೆ ಆಯಿತು, ನಾನು ಹಣದುಬ್ಬರ ಮೀರಿದ ಆದಾಯ ನನಗೆ ಬೇಕು ಅಂತಂದರೆ ನಾನು ರಿಸ್ಕ್ ತೊಗೋಬೇಕು. ಕರೆಕ್ಟ್.
ರಿಸ್ಕ್ ಅಂದ್ರೇನು, ನನಗೆ ಜಾಸ್ತಿ ದುಡ್ಡು ಬರಬೇಕು, ಅದಕ್ಕೊಂದು ಹೂಡಿಕೆ ಇದೆ, ಆದರೆ ಅಷ್ಟು ಆದಾಯ ಬರಬಹುದು ಅಥವಾ ಬರದೇ ಇರಬಹುದು. ಅದು ರಿಸ್ಕ್. ಅವರೇಜು ಕಷ್ಟ ಆಗುತ್ತೆ. ಆದರೆ ನಾನು 10 ಲಕ್ಷ ಇಟ್ಟು ನನಗೆ ನನ್ನ ಅಸುಲೇ ಕಡಿಮೆ ಆಗೋದ್ರೆ ಅದು ಉಪಯೋಗ ಆಗೋದಿಲ್ಲ. ಕರೆಕ್ಟ್. ಅಲ್ಲಿಗೆ ಮಾಡುವಾಗ ನನಗೆ ಅದಕ್ಕೆ ಒಂದು ಬರುತ್ತೆ, ಇವತ್ತಲ್ಲದೆ ಇದ್ದರೆ ನಾಳೆ ಬರ್ಬೋದು ಅದರಲ್ಲಿ. ಆದರೆ ನನಗೆ ಬೇಕಾದಾಗ ಬಂದಿರಲ್ಲ. ಆದರೆ ಇದು ನಷ್ಟವನ್ನು ತಡ್ಕೊಳ್ಳೋ ಒಂದು ಶಕ್ತಿ ನಮಗಿರಬೇಕು. ಕರೆಕ್ಟ್. ಇದಕ್ಕೆ ರಿಸ್ಕ್ ಟಾಲರೆನ್ಸ್ ಅಂತೀವಿ. ರಿಸ್ಕ್ ಟಾಲರೆನ್ಸ್ ಅಂದರೆ ನನಗೆ 10 ಲಕ್ಷ ಇಟ್ಟಿದ್ದೀನಿ, ಅದು 3 ವರ್ಷ ಆದಮೇಲೆ ನನಗದು 15% ಆದಾಯ ತಂದುಕೊಡುತ್ತೆ ಅಂತ ಗ್ಯಾರಂಟಿ ಇದೆ. ಆದರೆ ಮಧ್ಯದಲ್ಲಿ ಅದು 10 ಲಕ್ಷ ಇರೋದು 9 ಲಕ್ಷ ಆಗ್ಬೋದು, ಬಟ್ ಪರವಾಗಿಲ್ಲ, ನಾನು ಅದನ್ನು ಕಾದು ಅದು ನನಗೆ 15% ಬರೋವರೆಗೂ ಕಾಯ್ತೀನಿ. ಈ ರೀತಿಯ ಒಂದು ಆದಾಯಗಳು, ಇಂಥ ಒಂದು ಹೂಡಿಕೆಯ ಮಾರುಕಟ್ಟೆನೂ ಇವತ್ತು ನಮ್ಮಲ್ಲಿ ಲಭ್ಯವಾಗಿದೆ. ಇನ್ನು ಜೊತೆಗೆ ಈ ರಿಸ್ಕ್ ಅನ್ನೋದು ಏನಾಗುತ್ತೆ, ಈಗ ನಾನು ಬ್ಯಾಂಕ್ ಅಂದರೆ ಒಂದು ದೊಡ್ಡ ಎಸ್ಟಾಬ್ಲಿಷ್ಡ್ ಬ್ಯಾಂಕು ಇದೆ, ಆಯಿತಾ. ಸರ್ಕಾರದ ಗ್ಯಾರಂಟಿ ಕೊಡ್ತಕ್ಕಂಥ 5 ಲಕ್ಷದವರೆಗೆ ಇರ್ತಕ್ಕಂಥ ಗ್ಯಾರಂಟಿ ಕೊಡ್ತಕ್ಕಂಥ ಇದೆ. ನಮ್ಮ ಬೀದಿ ಕೊನೆಯಲ್ಲೂ ಒಂದು ಕೋಆಪರೇಟಿವ್ ಸೊಸೈಟಿ ಇದೆ, ಅವನು ಸಹ ನನಗೆ 12% 13% ಕೊಡ್ತೀನಿ ಅಂತಾನೆ. ಆದರೆ ಅಲ್ಲಿ ನನಗೆ ಹಣದ ಸುರಕ್ಷತೆ ಇಲ್ಲ. ಅಲ್ಲಿ ಹೂಡಬೇಕಾ ಬಿಡಬೇಕಾ ಅನ್ನೋದು ನಾನು ಯೋಚನೆ ಮಾಡಬೇಕಾಗುತ್ತದೆ. ಬೇರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ಯಾರಂಟಿ ಇದೆ, ಗೌರ್ಮೆಂಟ್ ಬ್ಯಾಂಕ್, ಅದು ನನಗೆ ಅವನು 6% ಕೊಡ್ತಾನೆ, ಅಲ್ಲೂ ಹೂಡಿಕೆ ಮಾಡ್ಬೋದಾ, ಅಲ್ಲೂ ಹೂಡಿಕೆ. ಇದು ಆಯ್ಕೆ ನಮ್ಮದು ಯಾವುದಕ್ಕೆ ಅಂತ. ಅದು ಸಾಮಾನ್ಯವಾಗಿ ಏನಾಗುತ್ತೆ, ಈ ರಿಸ್ಕ್ ಅಪಿಟೈಟ್ ಅಂತ ಹೇಳ್ತೀವಿ, ನನ್ನ ಹಸಿವು ಎಷ್ಟು ಕಳ್ಕೊಂಡ್ರೆ ಪರವಾಗಿಲ್ಲ ಅನ್ನೋ ಅಪಿಟೈಟು ಸಾಧಾರಣವಾಗಿ 18ರಿಂದ 35 ವರ್ಷ ವಯಸ್ಸಿನ ವಯೋಮಾನದವ್ರಿಗೆ ಇದು ಜಾಸ್ತಿ ಇರುತ್ತೆ. ಪರವಾಗಿಲ್ಲ ಅಂತ. ಯಾಕೆ ಇದು ಅಂತಂದರೆ, ಇವಾಗ ಉದಾಹರಣೆಗೆ ಶೇರ್ ಮಾರ್ಕೆಟಲ್ಲಿ ನೀವು ದಿನ ಏರಿಳಿತಗಳನ್ನು ನೋಡ್ತೀರಿ. ಇವತ್ತು ಕಮ್ಮಿ ಆಗಿರುತ್ತೆ, ನಾಳೆ ಮೇಲೆ ಹೋಗುತ್ತೆ, ಹೀಗಾಗುತ್ತಲ್ಲ. ಇದಕ್ಕೆ ಒಂದು ಸೈಕಲ್ ಅಂತ ಕರಿತೀವಿ, ಆಯಿತಾ. ಈ ಸೈಕಲಲ್ಲಿ ಏನಂದರೆ, ಇವತ್ತು ನನ್ನ ಒಂದು ಶೇರಿನ ಬೆಲೆ ಇವತ್ತು ಇಳಿದಿದ್ದು ನಾಳೆ ಇನ್ನು 3 ವರ್ಷ 2 ವರ್ಷ ಅವಧಿಯಲ್ಲಿ ಅದು ಖಂಡಿತ ಮತ್ತೆ ಮೇಲೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಈಗ ಹೂಡಿಕೆದಾರರಲ್ಲೇ ಇದೆ. ಹೌದೌದು. ಅದನ್ನು ತಡ್ಕೊಳ್ಳೋ ಅಷ್ಟು ಹೂಡಿಕೆಯ ಅವಧಿ ಇರಬೇಕು ನನಗೆ. ಕರೆಕ್ಟ್. ಆಯಿತಾ. ಈಗ ನಾನು ಶೇರ್ ಮಾರ್ಕೆಟಲ್ಲಿ 15 ದಿನದಲ್ಲಿ ದುಡ್ಡು ಮಾಡಿಬಿಡ್ತೀನಿ. ಟ್ರೇಡಿಂಗ್ನವ್ರು ಮಾಡ್ತಾರೆ, ಅವ್ರಿಗೆ ಈ ಏನಿದೆ ತಡ್ಕೊಳ್ಳೋ ಶಕ್ತಿ ತುಂಬ ಇರುತ್ತೆ, ಅದರ ವಿಷಯ ಬೇರೆ. ಸಾಮಾನ್ಯ ಹೂಡಿಕೆದಾರನಿಗೆ ನಾನು 1 ವರ್ಷದಲ್ಲಿ 2 ವರ್ಷದಲ್ಲಿ ನನಗೆ ಲಾಸ್ ಆದರೂ ನಾನು ವಾಪಸ್ಸು ಕಳಿಸ್ತೀನಿ ಅನ್ನೋ ಸಾಧ್ಯತೆ ಇಲ್ಲಿಲ್ಲ. ಈ ಸೈಕಲ್ ಅನ್ನೋದು ಕೆಲವು ಸರಿ ತುಂಬ ದೊಡ್ಡದಾಗಿರುತ್ತೆ, 3 ವರ್ಷ 5 ವರ್ಷ. ಹಾಗಾಗಿ ಈ ಥರದ ಮಾರುಕಟ್ಟೆಗಳಲ್ಲಿ ಹೂಡಿಕೆ ಮಾಡಬೇಕಾದ್ರೆ ದೀರ್ಘಾವಧಿ, ಮಧ್ಯಮಾವಧಿಗಿನ ಹೆಚ್ಚಾಗಿ ದೀರ್ಘಾವಧಿ ಹೂಡಿಕೆಗಳನ್ನು ಮಾಡಬೇಕಾಗುತ್ತದೆ. ಇನ್ನು ನಿಮಗೆ ಶೇರ್ ಮಾರ್ಕೆಟ್ ವಿಷಯಕ್ಕೆ ಬಂದರೆ, ಶೇರ್ ಮಾರ್ಕೆಟ್ನಲ್ಲಿ ನಿಮಗೆ ದುಡಿಯೋದಕ್ಕೆ ಹೆಚ್ಚು ಗಳಿಸೋದಕ್ಕೆ ಎಷ್ಟು ಆಸ್ಪದ ಇದೆ, ಅದಕ್ಕಿಂತ ಹೆಚ್ಚು ಕಳ್ಕೊಳ್ಳೋ ಆಸ್ಪದ ಇದೆ. ಇದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು, ಇದು ಖಂಡಿತ. ಕರೆಕ್ಟ್. ಹಾಗಾಗಿ ಅಲ್ಲಿ ಹೂಡುವಾಗ ತುಂಬ ಎಚ್ಚರಿಕೆ ವಹಿಸ್ಕೋಬೇಕು. ಜೊತೆಗೆ ಬ್ಯಾಂಕುದು ಸಾಧಾರಣವಾಗಿ ಏನಾಗುತ್ತೆ, ಒಂದು ಬ್ಯಾಂಕ್ ಅಥವಾ ಕಂಪನಿ ಡಿಪಾಸಿಟು, ಈ ಬ್ಯಾಂಕು ಈ ಕಂಪನಿ ಇದಕ್ಕೆ ಗ್ಯಾರಂಟಿ ಇದೆ, ಇದು ಇಷ್ಟಿದೆ. ಸುಮಾರು ಎಲ್ಲರೂ ನಮ್ಮ ಗೊತ್ತಿರೋರು ಎಲ್ಲ ಹೂಡಿದ್ದಾರೆ ಬ್ಯಾಂಕಲ್ಲಿ. ಮತ್ತು ಈ ಪ್ರಾಡಕ್ಟ್ಗಳು ತುಂಬ ಕಡಿಮೆ ಇರ್ತದೆ, ಫಿಕ್ಸೆಡ್ ಡಿಪಾಸಿಟ್ ಈ ಥರ ಎಲ್ಲ ಪ್ರಾಡಕ್ಟ್ಗಳು ಕಮ್ಮಿ ಇರುತ್ತೆ. ಆಯ್ಕೆ ತುಂಬ ಸುಲಭ. ಆಯಿತು. ಆದರೆ ಈ ಇನ್ಫ್ಲೇಷನನ್ನು ಎದುರಿಸಲಿಕ್ಕೆ ಅದರಿಂದ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಲೇಟೆಸ್ಟ್ ಟ್ರೆಂಡ್. ಸೊ ಹಾಗಾಗಿ ರಿಸ್ಕ್ ತಗೊಳ್ಳೇಬೇಕಾಗುತ್ತಲ್ವ? ಅಲ್ಲ, ಅದನ್ನೇ ಈಗ ಯಾರಿಗೆ ಅಂದರೆ, ನಾನು ಈ ವಯಸ್ಸಿನ ವಿಷಯ ಹೇಳಿದ್ನಲ್ಲ, 18ರಿಂದ 35 ಇರೋರಿಗೆ ಇವರು ಬೇರೆ ಈಕ್ವಿಟಿನಲ್ಲಿ ಜಾಸ್ತಿ ಇನ್ವೆಸ್ಟ್ ಹೋಗ್ಬೋದು. ಅದೇ 60 ವರ್ಷ, ನಾನು ರಿಟೈರ್ಮೆಂಟು ಏಜಿಗೆ ಬಂದಿದ್ದೀನಿ, ನನಗೆ ನನ್ನ ನಿವೃತ್ತಿ ಇದೆಲ್ಲ ಆದಾಯಗಳೆಲ್ಲ ಬಂದಿದೆ, ಒಂದು 50 ಲಕ್ಷ ಬಂದಿದೆ, ನಾನು ಪರವಾಗಿಲ್ಲ, ನನ್ನ ಹತ್ರ ದುಡ್ಡಿದೆ, ನಾನು ಶೇರ್ ಮಾರ್ಕೆಟ್ಗೆ ಹೋಗ್ತೀನಿ ಅನ್ನೋದು ಎಷ್ಟು ಮಟ್ಟಿಗೆ ಕರೆಕ್ಟ್ ಅನ್ನೋದನ್ನು ನಾವು ಯೋಚನೆ ಮಾಡ್ತೀವಿ. ಆವಾಗ ನನಗೆ ಪರವಾಗಿಲ್ಲ, ಇನ್ಫ್ಲೇಷನ್ ಬೀಟ್ ಮಾಡದೇ ಇದ್ರೂ ಪರವಾಗಿಲ್ಲ, ನಾನು ಸುರಕ್ಷಿತವಾಗಿ ನಾನು ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡ್ಕೊಳ್ತೀನಿ ಅಂತ ಮಾಡಲೇಬೇಕು. ಸೊ ಅಂಥವ್ರಿಗೆ ಫಿಕ್ಸೆಡ್ ಡೆಪಾಸಿಟ್ ಬೆಟರ್. ಈ ಚಾಯ್ಸ್ ಇದು ಏನಲ್ಲ, ಈ ಒಂದೇ ಅಂಗಿ ಎಲ್ಲರಿಗೂ ಹಿಡಿಯಲ್ಲ ಅಂತ ಹೇಳ್ತಾರೆ. ಆ ರೀತಿ ಈ ಹೂಡಿಕೆ ವಿಧಾನಗಳು ಅಷ್ಟೇ, ಒಂದೊಂದು ವಯಸ್ಸಿನವರಿಗೆ, ಒಂದೊಂದು ವರಮಾನ ಇರೋರಿಗೆ ಇದು ಬೇಕಾಗ್ತದೆ ಇಲ್ಲ ಅಂತ. ನಿಜ. ನಾನು ಹೇಳ್ದಂಗೆ ಶೇರ್ ಮಾರ್ಕೆಟ್ನಲ್ಲಿ ದುಡಿಯೋದಕ್ಕೆ ಎಷ್ಟು ಅವಕಾಶಗಳಿವೆ, ಕಳ್ಕೊಳ್ಳೋಕ್ಕೆ ಅದಕ್ಕಿಂತ ಹೆಚ್ಚಿನ ಅವಕಾಶಗಳಿವೆ ಅಂತ ಇದಾಗಿರುತ್ತೆ, ನೀವು ಕಳ್ಕೊಳ್ಳಬಹುದು. ಆದರೆ ಇಲ್ಲಿ ಹೂಡಿಕೆ ಮಾಡಬೇಕಾದ್ರೆ ನಾನು ಮತ್ತೆ ಬ್ಯಾಂಕ್ನಲ್ಲಿ ಉತ್ಪನ್ನಗಳು ಅಂದರೆ ಪ್ರಾಡಕ್ಟ್ಗಳು ತುಂಬ ಕಡಿಮೆ ಇರ್ತದೆ. ಇಲ್ಲಿ ಆಯ್ಕೆ ನೋಡಿದ್ರೆ ಇವನು 6.1 ಕೊಡ್ತಾನೆ, ಇವನು 6.2 ಕೊಡ್ತಾನೆ, ಇಷ್ಟು ಆಯ್ಕೆಗಳಷ್ಟೇ ಇರ್ತವೆ. ಆದರೆ ಇವತ್ತು ಒಂದು ಶೇರ್ ಮಾರ್ಕೆಟ್ ಕಡೆ ನೋಡಿದ್ರೆ ನಾವು
ಬಹುಶಃ ನಿಮಗೆ ಗೊತ್ತಿರಬೇಕು, ನೀವು ದಿನ ಅಲ್ಲಿ ನೋಡ್ತಾ ಇರ್ತೀರ. ಸದ್ಯಕ್ಕೆ ವಹಿವಾಟಿಗೆ ಸಿಗೋದು ಅಬೌಟ್ 4,000 ಶೇರ್. ತಪ್ಪಿದ್ದರೆ ನೀವು ಸರಿ ಮಾಡ್ಬೋದು. ಸುಮಾರು 4,000 ಶೇರುಗಳಿವೆ. ಕರೆಕ್ಟ್. ಇದರಲ್ಲಿ ಬೇರೆ ಬೇರೆ ವರ್ಗೀಕರಣ ಆಗಿರುತ್ತೆ. ಲಾರ್ಜ್ ಕ್ಯಾಪು, ಸ್ಮಾಲ್ ಕ್ಯಾಪು, ನಂಬಕ್ಕಾಗುವಂಥದ್ದು, ನಂಬಕ್ಕಾಗದೇ ಇರುವಂಥದ್ದು, ಪ್ಲ್ಯಾಟ್ಫಾರ್ಮ್ ಶೇರುಗಳು ಅಂತೆಲ್ಲ ಹೇಳ್ತಾರೆ. ಈ ಥರದ್ದೆಲ್ಲ ಇದೆ. ಇಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋದು ಒಂದು ದೊಡ್ಡ ಕಷ್ಟ. ನಿಜ. ಆಯಿತಾ? ಈಗ ಜೊತೆಗೆ ಏನಾಯಿತು, ಈ ನಮ್ಮ ಸಾಮಾಜಿಕ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಗಳು ಬಂದ ಮೇಲೆ ನಮ್ಮನ್ನು ತಪ್ಪುದಾರಿಗೆ ಎಳೆಯೋದಕ್ಕೆ ಹೆಚ್ಚು ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೂಡಿಕೆ ಮಾಡಬೇಕಾದ್ರೆ ನಮಗೆ ಒಂದು ಪರಿಣಿತಿ ಇರಬೇಕು. ಅದು ಖಂಡಿತ ನೀವು 2 ವರ್ಷ 3 ವರ್ಷ ಅಲ್ಲಿ ಹೊಡೆದಾಡಿದ್ರೂ ನಿಮ್ಗೆ ಖಂಡಿತ ಸಿಗೋದಿಲ್ಲ. ಅದರಿಂದ ಇದಕ್ಕೆ ಫೈನಾನ್ಷಿಯಲ್ ಅಡ್ವೈಸರ್ಗಳ ಸಹಾಯ ನಾವು ತಗೋಬೇಕು. ಇವತ್ತಿನ ಸ್ಥಿತಿ ಹೇಗಿದೆ ಅಂದರೆ, ಮೊದಲನೇ ವರ್ಗದ ಫೈನಾನ್ಷಿಯಲ್ ಅಡ್ವೈಸರ್ಗಳು 900 ಜನ ಇಡೀ ದೇಶದಲ್ಲಿದ್ದಾರೆ ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ಆಯಿತಾ? ಇನ್ನು ನಮಗೆ ಸಿಗೋರಲ್ಲ ಮ್ಯೂಚುವಲ್ ಫಂಡ್ ಮಾರೋರು, ಅವ್ರನ್ನೇ ಸಲಹೆಗಾರರು ಅಂತ. ಅವ್ರನ್ನ ಸಲಹೆಗಾರರು ಅಂತ ತೊಗೊಂಡ್ರೆ ನಾವು ಎಲ್ಲಿಗೆ ಬರ್ತೀವಿ ಅನ್ನೋದು. ಅವರಿಗೆ ಬೇಕಾದನ್ನು ಸೇಲ್ ಮಾಡೋ ಚಾನ್ಸ್ ಇರುತ್ತೆ. ಇನ್ನು ನೀವು ಚಾರ್ಟರ್ಡ್ ಅಕೌಂಟೆಂಟ್ಗಳ ಹತ್ರ ಹೋದರೆ ಅವರ ಫೀಸು ನಮಗೆ, ನಾನು 1,00,000 ಹೂಡಿಕೆ ಮಾಡಿದ್ರೆ ಅವ್ರಿಗೆ ಅದು ಲೆಕ್ಕಕ್ಕಿರಲ್ಲ. ಅಲ್ಲಿ ಇದು ಹೇಳ್ತೀವಿ ನಾವು, ಕರೆಕ್ಟ್, ನೀವು ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ತೊಗೊಳ್ಳಿ ಅಂತೇಳಿ. ಆದರೆ ಅದು ಲಭ್ಯತೆ ತುಂಬ ಕಡಿಮೆ ಇದೆ ಹಂಗೆ ಅಂತೇಳಿ. ಈ ಥರದ ಪರಿಸ್ಥಿತಿಯಲ್ಲಿ ಅಲ್ಲಿಗೆ ಯೋಚನೆ ಮಾಡಿ ಹುಡ್ಕೊಳ್ಬೇಕಾಗುತ್ತದೆ. ಬಟ್ ಹಾಗಂತ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ನನಗೆ ಎಜುಕೇಷನ್ ಇನ್ಫ್ಲೇಷನ್ 12% ಇರುವಾಗ ನಾನು ಬ್ಯಾಂಕ್ನಲ್ಲಿ 6% ಹುಡ್ಕೊಂಡು ಮುಂದಕ್ಕೆ ಹೋಗ್ತೀನಿ ಅಂತ ಮಾಡೋಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ರಿಸ್ಕನ್ನು ನಾವು ತೊಗೊಳ್ಳೇಬೇಕಾಗುತ್ತೆ. ಇದ್ದಿದ್ರಲ್ಲಿ ತಪ್ಪು ಅಡ್ವೈಸ್ ಮಾಡದೇ ಇರುವಂಥ ಸ್ನೇಹಿತರು, ಹಿತೈಷಿಗಳ ಥರ ಸ್ವಲ್ಪ ವಿಷಯ ತಿಳ್ಕೋಬೇಕು. ಬಟ್ ಇನ್ನೊಂದು ಸಾಕ್ಷರತೆ. ಈ ಸಾಕ್ಷರತೆ ಅನ್ನೋದು ಬಹುಮುಖ್ಯವಾಗಿ ಬೇಕಾಗ್ತದೆ. ಸಾಮಾನ್ಯವಾಗಿ ನಾನು ಪಾರ್ಕ್ನೆಲ್ಲ ಕೇಳ್ತೀನಿ, ಇದು SBI ಮ್ಯೂಚುವಲ್ ಫಂಡ್ ಒಳ್ಳೆಯದಂತೆ ಅಂತಾರೆ. ನಾನು ಅವ್ರನ್ನ ಕೇಳ್ತೀನಿ, SBI ಮ್ಯೂಚುವಲ್ ಫಂಡಲ್ಲಿ 50 ಉತ್ಪನ್ನಗಳಿವೆ, ಪ್ರಾಡಕ್ಟ್ಗಳಿವೆ, ಅದರಲ್ಲಿ ಯಾವುದು ಒಳ್ಳೆಯದು? ಈಕ್ವಿಟಿ ಫಂಡ್ ಅಂತಿದೆ, ಡೆಟ್ ಫಂಡ್. ಜನರಲ್ಲಾಗಿ SBI ಮ್ಯೂಚುವಲ್ ಫಂಡ್ ಒಳ್ಳೆಯದು ಅಂತ ಹೇಳ್ಬಿಡ್ತಾರೆ. ಈ ಥರದ್ದು ಹೇಳೋರಿಗೆ ಅವ್ರಿಗೇನು ಯಾವುದೇ ಅರ್ಥ ಇಲ್ಲ. ಅಥವಾ ನಾನು ಹೇಳ್ದಂಗೆ ನಿಮ್ಮ ಮ್ಯೂಚುವಲ್ ಫಂಡ್ ಮಾರೋರು ಅವ್ರ ಕಂಪ್ನಿದನ್ನೇ ಹೇಳ್ತಾರೆ. ಅವರು ಕರೆಕ್ಟ್, ಅವ್ರಿಗೆ ಗೊತ್ತಿರೋಲ್ಲ ಅದರಲ್ಲಿ ರಿಸ್ಕ್ ಏನಿದೆ, ಅದೆಷ್ಟು ನಿಮ್ಗೆ ರಿಟರ್ನ್ ಕೊಡುತ್ತೆ ಅಂತ. ಇದೆಲ್ಲವೂ ನಾವು ಕವರ್ ಮಾಡಿಕೊಂಡು ಆ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬಹುದು ಖಂಡಿತ. ಅದರಲ್ಲಿ ದುಡಿದಿರೋರು ಇದ್ದಾರೆ ಅಂತ ಹೇಳ್ತಾರೆ, ಅವರ ಜೀವನದ ಗುರಿಗಳನ್ನು ದಾಟಿಸ್ಕೊಂಡು ಹೋಗಿರೋರು ಇದ್ದಾರೆ. ಇಲ್ಲಿ ಮುಖ್ಯವಾಗೋದು ಅಂತಂದರೆ, ಇಲ್ಲಿ ನೀವು ದೀರ್ಘಾವಧಿ ಹೂಡಿಕೆ ಮಾಡಬೇಕಾಗುತ್ತೆ. ಅಲ್ಪಾವಧಿ ಹೂಡಿಕೆಯಲ್ಲಿ ಯಾವುದೇ ಬರೋದಿಲ್ಲ. ಇದಕ್ಕೆ ಒಂದು ಮಧ್ಯಂತರದ ಒಂದು ಕ್ರಮ ನಮ್ಮ ಸೆಬಿ ತಂದಿದೆ. ಅದಂದರೆ ಮ್ಯೂಚುವಲ್ ಫಂಡ್ಗಳು. ನೇರವಾಗಿ ಶೇರ್ ಮಾರ್ಕೆಟಲ್ಲಿ ಹೂಡೋ ಬದಲು ಒಬ್ಬ ಫಂಡ್ ಮ್ಯಾನೇಜರ್ ಅಂತ ಇರ್ತಾನೆ. ಆ ಫಂಡ್ ಮ್ಯಾನೇಜರ್ಗೆ ಎಲ್ಲ ಜ್ಞಾನ ಇರುತ್ತೆ. ಅವನ ಜೊತೆಗೆ ಅವನಿಗೆ ಒಂದು ಬದ್ಧತೆ ಇರುತ್ತೆ. ಈ ಫಂಡ್ ನಾನು ಮ್ಯಾನೇಜ್ ಮಾಡ್ತಾ ಇರುವಾಗ ಹೂಡಿಕೆದಾರರಿಗೆ ನಾನು ಇಷ್ಟರ ಮಟ್ಟಿಗೆ ಲಾಭ ತಂದು ಕೊಡಬೇಕು ಅನ್ನೋ ಒಂದು ಬದ್ಧತೆ ಇರುತ್ತೆ. ಅವನು ದಿನ ಬೆಳಗ್ಗೆ ಸಾಯಂಕಾಲ ಆ ಮಾರ್ಕೆಟನ್ನು ಸ್ಟಡಿ ಮಾಡ್ತಿರ್ತಾನೆ. ಅವನಿಗೆ ಒಂದು ಐಡಿಯಾ ಇರುತ್ತೆ. ಹಾಗಾಗಿ ನೀವು ನೇರವಾಗಿ ಶೇರ್ ಮಾರ್ಕೆಟ್ಗೆ ಹೋಗೋ ಬದಲು ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೊಂಡು ಹೋಗ್ಬೋದು. ಇಲ್ಲಿ ನೀವು ಯಾವುದು ಈಕ್ವಿಟಿ ಮ್ಯೂಚುವಲ್ ಫಂಡು, ಡೆಟ್ ಮ್ಯೂಚುವಲ್ ಫಂಡು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಹುಡ್ಕೊಂಡು ಹೋಗ್ಬೋದು. ಇನ್ನು ಅದು ಬಿಟ್ಟರೆ ಆಲ್ಟರ್ನೇಟಿವ್ ನಿಮಗೆ ಕಂಪನಿ ಡಿಪಾಸಿಟ್ಗಳು ಇದೆ. ಕಂಪ್ನಿ ಡಿಪಾಸಿಟ್ಗಳು ಬ್ಯಾಂಕ್ ಡಿಪಾಸಿಟ್ಗಿನ ಸ್ವಲ್ಪ ಹೆಚ್ಚಿದ್ರು ಅವರ ರೇಟಿಂಗ್ ಎಲ್ಲ ನೋಡ್ಕೋಬೇಕಾಗುತ್ತೆ ನಾವು. ಇದೆಲ್ಲ ಸಾಮಾನ್ಯನಿಗೆ ಇದೆಲ್ಲ, ಅವನಿಗೆ AAA ರೇಟಿಂಗ್ ಇದೆಯಾ, A+ ರೇಟಿಂಗ್ ಇದೆಯಾ, B ರೇಟಿಂಗ್ ಇದೆಯಾ, ಅವನಿಂದ ಏನಾದ್ರು ಡಿಫಾಲ್ಟ್ ಆಗಿದಾನ, ಇದನ್ನೆಲ್ಲ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ನಿಜ. ಈಗ ಸದ್ಯಕ್ಕೆ ನಾನು ಕೇಳ್ದಂಗೆ ಉಳಿದಿರೋದು ಸ್ವಲ್ಪ ರಿಸ್ಕ್ ತೊಗೊಂಡು ಮ್ಯೂಚುವಲ್ ಫಂಡು ಅಥವಾ ಶೇರ್ ಮಾರ್ಕೆಟು, ಇಲ್ಲದೇ ಇದ್ದರೆ ಬ್ಯಾಂಕ್ ಡಿಪಾಸಿಟ್ಗಳು. ಕರೆಕ್ಟ್. ಇನ್ನು ಸರಿ, ಚಿನ್ನ, ರಿಯಲ್ ಎಸ್ಟೇಟು. ಇಲ್ಲಿ ಮೊದಲಿಗೆ ಚಿನ್ನ ಸರಿ, ಚಿನ್ನಕ್ಕೂ ದ್ರವ್ಯತೆ ಇಲ್ಲ. ಫಿಸಿಕಲ್ ಚಿನ್ನಕ್ಕೆ ಈಗ ನನಗೆ ಅಂಗಡಿಯವನು ಕಾಯಿನ್ ಮಾರ್ತಾನೆ, ಬ್ಯಾಂಕ್ನವರೆಲ್ಲ ಮಾರ್ತಿದ್ರು, ಈಗ ನಿಲ್ಲಿಸಿದ್ದಾರೆ ಕಾಯಿನ್ನು. ಆ ಕಾಯಿನ್ನು ಜ್ಯುವೆಲ್ಲರಿ ಶಾಪಲ್ಲಿ ಹೋಗಿ ನಂಗೆ ದುಡ್ಡು ಕೊಡೋದ್ರೆ ಕೊಡ್ತಾ ಇರಲಿಲ್ಲ ಅವರು. ನೀವು ಒಡವೆ ತೊಗೊಳ್ಳಿ ಅಂತಾರೆ. ಸೊ ನಿಮಗೆ ಅದು ದ್ರವ್ಯತೆ ಅಲ್ಲಿ ಸಿಗ್ತಾ ಇರಲಿಲ್ಲ. ಅದಕ್ಕೆ ಆಲ್ಟರ್ನೇಟ್ ಆಗಿ ಇವಾಗ ನಾವು ಪೇಪರ್ ಚಿನ್ನ ಬಂತು, ಡಿಜಿಟಲ್ ಚಿನ್ನ ಬಂದಿದೆ. ಈಗ ದಿನ 10 ರೂಪಾಯಿ ಕಟ್ಟಿದ್ರೆ ಸಾಕಂತೆ. ಇದನ್ನ ಎಷ್ಟು ಮಟ್ಟಿಗೆ ನಂಬ್ಕೊಂಡು ನಾವು ಮಾಡಬೇಕು ಗೊತ್ತಿಲ್ಲ. ಪೇಪರ್ ಚಿನ್ನದಲ್ಲಿ ETF ಅಥವಾ ಸರ್ಕಾರಿ ಬಾಂಡ್ ಬಂದಿತ್ತು, ಅದಷ್ಟಕ್ಕೆ ನಿಂತೋಗಿದೆ. ETF ಅಥವಾ ಮ್ಯೂಚುವಲ್ ಫಂಡ್ಗಳು, ಇದನ್ನು ನೋಡಿಕೊಂಡು ಹೂಡಿಕೆ ಮಾಡಬೇಕು. ಯಾವ ಕಂಪ್ನಿಗಳು ಚೆನ್ನಾಗಿದೆ ಅಂತಕೊಂಡು ಅದನ್ನು ಹೂಡ್ಬೋದು. ಅಲ್ಲಾದರೆ ಸ್ವಲ್ಪ ದ್ರವ್ಯತೆ ಇರುತ್ತೆ ಅಲ್ಲಿ. ಆಮೇಲೆ ಚಿನ್ನದ ಬೆಲೆ ಸದ್ಯಕ್ಕೆ ಹಿಂದಕ್ಕೊಂದು 100 ವರ್ಷದಿಂದ ನೋಡಿದ್ರೂ ಏರ್ಮುಖವಾಗೇ ಇದೆ. ಕೆಲವು ಸರಿ ಇಳಿದೂ ಇದೆ.
ಅದರಿಂದ ಆ ಹೂಡಿಕೆನೂ ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ಯೋಚನೆ ಮಾಡ್ಕೋಬೋದು. ರಿಯಲ್ ಎಸ್ಟೇಟ್ ಹೂಡೋಕ್ಕೆ ಹಣ ತುಂಬ ಬೇಕಾಗುತ್ತೆ, ಮತ್ತು ಅಲ್ಲಿ ಲಿಕ್ವಿಡಿಟಿ ಅನ್ನೋದು ಖಂಡಿತ ಇಲ್ಲ. ಕರೆಕ್ಟ್. ಸೆಕ್ಯೂರಿಟಿ ಅನ್ನೋದು ಒಂದು ಲೆಕ್ಕಕ್ಕೆ ಇಲ್ಲ. ಯಾಕೆಂದರೆ ನೀವು ತೊಗೊಂಡಿರೋ ಸೈಟ್ ಹಿಂದುಗಡೆ ಅದರ ಕೆಳಗಡೆ ಯಾವ್ಯಾವ ಗೋರಿ ಮಸಾಣಗಳಿವೆ, ಅದರಲ್ಲಿ ಯಾವ ಭೂತ ಯಾವತ್ತು ಎದ್ದೇಳುತ್ತೆ ಅನ್ನೋದು ನಮ್ಗೆ ಖಂಡಿತ ಗೊತ್ತಿರೋದಿಲ್ಲ ಅಂತ. ಈ ರೀತಿ ಇರುವಾಗ ಅದನ್ನು ತುಂಬ ಎಚ್ಚರಿಕೆಯಿಂದ ಹೂಡಿಕೆ ಮಾಡುತ್ತೆ. ಈಗ ಇನ್ನೊಂದು ಹೊಸದು ಬಂದಿದೆ, ಕಂಪ್ನಿಗಳು ಕಮರ್ಷಿಯಲ್ ಎಸ್ಟೇಟ್ನ ಕಟ್ಬಿಡ್ತವೆ, ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ಬಿಡ್ತವೆ. ಅದನ್ನು ಬೇರೆ ಬೇರೆ ಒಂದು ಮಾಲ್ ಥರ ಕಟ್ಟಿ ಬೇರೆಯವರಿಗೆ ಇದು ಕೊಡ್ತಾರೆ, ಬಾಡಿಗೆ ಕೊಡ್ತಾರೆ. ಆ ಬಾಡಿಗೆ ಆದಾಯದಲ್ಲಿ ಬಂದಿದ್ದ ಲಾಭ ನಮ್ಗೆ ಹಂಚೋ ಥರದ್ದು ಮ್ಯೂಚುವಲ್ ಫಂಡು, REIT ಅಂತಲೂ ಏನೋ ಹೇಳ್ತಾರೆ. ಈ ಥರದ್ದು ಹೊಸ ಪ್ರಾಡಕ್ಟ್ಗಳು ದಿನ ಬೆಳಕಾದ್ರೆ ಬರ್ತಾನೆ ಇರುತ್ತೆ. ಇದನ್ನೆಲ್ಲ ನೋಡ್ಕೊಂಡು ಏನಪ್ಪ ಅಂದರೆ ಈ ಮೂಲತತ್ವ ಏನು ಹೇಳಿದ್ರೆ ಸುರಕ್ಷತೆ, ದ್ರವ್ಯತೆ ಮತ್ತು ಗಳಿಸುವ ಆದಾಯ ಮಟ್ಟ, ಇವು ಮೂರು ನೋಡಿಕೊಂಡು ಹೂಡಿಕೆ ಮಾಡಬೇಕಾಗುತ್ತೆ. ದೀರ್ಘಾವಧಿ ಹೂಡಿಕೆ ಮಾಡಿದಷ್ಟು ನಿಮಗೆ ಕಾಂಪೌಂಡಿಂಗ್ ಎಫೆಕ್ಟ್ ಸಿಗುತ್ತೆ ನಿಮಗೆ. ಮತ್ತು ಇನ್ನೊಂದು ಮುಖ್ಯವಾಗಿ ಇದೆಲ್ಲ ಹೂಡಿಕೆ ಮಾಡಿದ್ವಿ, ಎಲ್ಲ ಸೇಫ್ ಆಗಿದೆ, ನಾನೆಲ್ಲ ಕರೆಕ್ಟಾಗಿ ಮಾಡಿದ್ದೀನಿ ಅಂದರೆ ಅದು ಅದೇ ಮಟ್ಟದಲ್ಲಿ ಇರುತ್ತೆ ಅಂತ ನಂಬ್ಕೊಳ್ಳೋಕ್ಕಾಗೋದಿಲ್ಲ. ಬ್ಯಾಂಕ್ ಡಿಪಾಸಿಟ್ ಆದರೆ ಇವತ್ತು ಹಾಕಿದರೆ ಅವನು 5 ವರ್ಷಕ್ಕೆ ಎಷ್ಟು ಹೇಳಿರ್ತಾನೋ ಅಲ್ಲಿ ಬರೆದಿರೋಷ್ಟು ಕೊಡ್ತಾನೆ. ಆದರೆ ಮ್ಯೂಚುವಲ್ ಫಂಡ್ ಆಗಲಿ ಇನ್ನೊಂದು ಶೇರ್ ಮಾರ್ಕೆಟ್ ಆಗಲಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅವಾಗ ರಿವ್ಯೂ ಮಾಡಬೇಕು. ಈ ರಿವ್ಯೂ ಮಾಡೋಕ್ಕೆ ಅನೇಕ ಕ್ರಮಗಳಿವೆ. ಇವಾಗ ಬೇಕಾದಷ್ಟು ಟೂಲ್ಗಳು ಸಿಗ್ತಾಯಿದ್ದಾವೆ. ನೀವು ಹಾಕಿದ್ರೆ ಇದು ಅದಕ್ಕೆ ಕಂಪ್ಯಾರಿಸನ್ ಇರುತ್ತೆ. ಈ ಥರ ಯಾವುದೋ ಒಂದು ನಿಫ್ಟಿ 50 ಅಂತನೋ ಇನ್ಯಾವುದೋ ಒಂದು ಇದಕ್ಕೆ ಅದಕ್ಕೆ ಕಂಪ್ಯಾರಿಸನ್ ಮಾಡಿ ಇದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆಯಾ ಇಲ್ವೋ ಅಂತ ಅದು ರಿವ್ಯೂ ಮಾಡೋದು ಒಳ್ಳೆಯದು. ರಿವ್ಯೂ ಮಾಡೋದು ಪೀರಿಯಾಡಿಕಲಿ ವರ್ಷಕ್ಕೆ ಒಂದು ಸರಿ ಆದರೂ ರಿವ್ಯೂ ನೋಡ್ಕೊಂಡು ಹೋಗ್ತಾ ಇರಬೇಕು. ಬದಲಾಯಿಸಬೇಕಾಗಿದ್ದರೆ ಬದಲಾಯಿಸಬೇಕು. ಇಷ್ಟು ಮಾಡಿಕೊಂಡ್ರೆ ಒಂದು ಹೂಡಿಕೆ ನಮ್ಮ ಉದ್ದೇಶಕ್ಕೆ ಸಹಕಾರಿ ಆಗ್ಬೋದು ಅಂತ ಹೇಳ್ಬೋದು. ಭಾಳ ಚೆನ್ನಾಗಿ ಹೇಳಿದಿರಿ. ಹೂಡಿಕೆ ಹೇಗಿರಬೇಕು, ಅಲ್ಲಿ ಪರಿಗಣಿಸಬೇಕಂತ 3 ಮುಖ್ಯವಾದ ಅಂಶಗಳು, ಸೇಫ್ಟಿ, ದ್ರವ್ಯತೆ ಮತ್ತು ಆದಾಯ, ಈ 3 ಪ್ಯಾರಾಮೀಟರ್ಗಳನ್ನು ನೋಡಿಕೊಂಡು ಇನ್ವೆಸ್ಟ್ ಮಾಡಿದರೆ ಖಂಡಿತವಾಗಿ ಕೂಡ ಅದು ಶ್ರೀಮಂತಿಕೆಯನ್ನು ತಂದು ಕೊಡ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.